ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವಂತ ಹಣದಲ್ಲೇ ರಸ್ತೆ ದುರಸ್ತಿಗೆ ಮುಂದಾದ ಕಾಮಗೆರೆ ಗ್ರಾಮದ ರೈತರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆ ಗ್ರಾಮದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನಕ್ಕೆ ಬೇಸತ್ತು ತಮ್ಮ ಜಮೀನಿಗೆ ತೆರಳುವ ರಸ್ತೆಯನ್ನು ತಮ್ಮ ಸ್ವಂತ ಹಣದಲ್ಲೇ ದುರಸ್ತಿಪಡಿಸಲು ರೈತರು ಮುಂದಾಗಿದ್ದಾರೆ. ಹೌದು, ಹಲವಾರು ವರ್ಷಗಳಿಂದ ಕಾಮಗೆರೆ ಗ್ರಾಮದ ಕೋಡಿಹಳ್ಳದಿಂದ ಗುಡ್ಡೆಮಾಳದ ಕಡೆ ರೈತರು ತಮ್ಮ ಜಮೀನುಗಳಿಗೆ ತೆರಳುವ ರಸ್ತೆ ದುರಸ್ತಿಪಡಿಸುವಂತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿಯೂ ಜಿಲ್ಲಾಧಿಕಾರಿಗಳಿಗೆ ರಸ್ತೆ ದುರಸ್ತಿಪಡಿಸಿಕೊಡುವಂತೆ ಅರ್ಜಿ ನೀಡಿ ಮನವಿ ಮಾಡಿದ್ರು. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಮಾಧ್ಯಮದ ಜೊತೆ ಕಾಮಗೆರೆ ಗ್ರಾಮದ ಯುವ ರೈತ ಚಂದು ಮಾತನಾಡಿ, ಹಲವಾರು ಬಾರಿ ಜಮೀನುಗಳಿಗೆ ತೆರಳಲು ಈ ರಸ್ತೆ ದುರಸ್ತಿ ಮಾಡಿಕೊಡಲು ಒತ್ತಾಯಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಿಳಿಸಿದ್ವು. ಆದರೂ ಏನು ಪ್ರಯೋಜನ ಆಗಿಲ್ಲ. ಈ ಮಾರ್ಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ರೈತರು ಇದ್ದೇವೆ. ನಾವುಗಳೇ ನಮ್ಮ ಕೈಲಾದಷ್ಟು ಹಣ ಸಂಗ್ರಹ ಮಾಡಿ ಜಮೀನುಗಳಿಗೆ ತೆರಳಲು ಗಿಡಗಂಟಿಯಿಂದ ಮುಚ್ಚಿ ಹೋಗಿರುವ ರಸ್ತೆಯನ್ನು ದುರಸ್ತಿಪಡಿಸುವ ಸಲುವಾಗಿ ಜೆಸಿಬಿಗೆ ಪೂಜೆ ಸಲ್ಲಿಸಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆಯನ್ನು ಕೂಡ ಅಭಿವೃದ್ಧಿಪಡಿಸಲು ಆಗದ ಅಧಿಕಾರಿ ಜನಪ್ರತಿನಿಧಿಗಳು ಇರೋದಾದ್ರೂ ಯಾತಕ್ಕೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗೇಂದ್ರ ಪ್ರಸಾದ್. ಈ ಭಾಗದಲ್ಲಿ ಇರೋರೆಲ್ಲ ಬಡ ರೈತರೇ. ನಾವು ಈ ಭಾಗದಲ್ಲಿ ರಸ್ತೆ ಇಲ್ಲದೆ ನಾವು ಸುಮಾರು ವರ್ಷಗಳಿಂದ ಕಷ್ಟ ಅನುಭವಿಸ್ಕೊಂಡೇ ಬಂದಿದ್ದೀವಿ. ನಾವು ಸಹ DC ನಡೆ ಹಳ್ಳಿ ಕಡೆ ಅಲ್ಲೋಗಿ ಅರ್ಜಿ ಕೊಟ್ವಿ, ನಮ್ಮ ರಸ್ತೆ ಮಾಡಿಕೊಡಿ ಅಂದ್ಬಿಟ್ಟು. ತಹಸೀಲ್ದಾರ್ ಹತ್ರ ಹೋಗಿ ಅರ್ಜಿ ಕೊಟ್ವಿ. ಮಾಜಿ MLA ಹತ್ರ ನಾವು ಹೋಗಿ ಮೌಖಿಕವಾಗಿ ತಿಳಿಸಿದ್ವಿ. ಮತ್ತು ಕಬಿನಿ ಇಲಾಖೆಗೂ ಸಹ ನಾವು ಅರ್ಜಿ ಕೊಟ್ಟಿದ್ದೀವಿ. ಮಾಡಿಕೊಡಿ ಅಂದ್ಬಿಟ್ಟು 2 ವರ್ಷ 3 ವರ್ಷದಿಂದಲೂ ಸಹ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾವುದೇ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ನಾವು ಹೋದಾಗಲೂ ಸಹ ಪ್ರತಿಯೊಂದು ಸರಿ ಹೋದಾಗಿ ಕೇಳಿದಾಗಲೂ ಸಹ ಆಯಿತು ನೋಡೋಣ ಅಂತಲೇ ಬಂದರು. ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳ ಹತ್ರನೂ ಸಹ ಹೋಗಲಿಲ್ಲ. ಹಾಗಾಗಿ ದಿನಕ್ಕೆ 300-350 ದುಡಿಯೋಂಥ ರೈತರು ಸಹ ಇಲ್ಲಿದ್ದಾರೆ. ಅವರು ಸ್ವಂತ ಜಮೀನಲ್ಲಿ ದುಡು ಅಥವಾ ಬೇರೆ ದಿನದಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥವ್ರು. ಅವರು ಸಹ ತಮ್ಮ ಕೈಲಾದಷ್ಟು ದುಡ್ಡನ್ನ ಇಲ್ಲಿ ಕೊಟ್ಟು ನಾವೇ ಸ್ವಂತವಾಗಿ ಯಾವುದೇ ಸರ್ಕಾರದಿಂದ ಒಂದು ಲಾಭನೂ ಅಥವಾ ಹಣಕಾಸಿನ ಒಂದು ಲಾಭನೂ ಸಹ ಪಡ್ಕೊಳ್ಳದೆ ಸ್ವಂತವಾಗಿ ಬಡ ರೈತರೆಲ್ಲ ಸೇರಿ ಈ ಭಾಗದ ಸಾಮಾನ್ಯ ಎಲ್ಲ ಮಳೆ ಆಶ್ರಿತ ಒಂದು ಜಮೀನುಗಳೇ. ಯಾರು ಇಲ್ಲಿ ಪಂಪ್ ಸೆಟ್ ಆಗಲಿ ಬಾವಿ ಆಗಲಿ ಯಾರಿಗೂ ಇಲ್ಲ. ಹಾಗಾಗಿ ಒಂದು ಒಳ್ಳೇದಾಗಲಿ ನೂರಾರು ಈಗ ನಮ್ಮ ಕಾಮಗೆರೆ ಮತ್ತು ಕೊಂಗ್ರಳ್ಳಿಲಿ ಒಂದು 70-80 ಭಾಗ ದನ ಕರುಗಳು ಇದೇ ರಸ್ತೆಯಲ್ಲಿ ಹೋಗೋದು. ಆಮೇಲೆ ಇಲ್ಲಿ ಈ ಒಂದು ಹಿಂಭಾಗದಿಂದ ಹೆಚ್ಚು ಕಡಿಮೆ ಒಂದು 100-140 ಜನಸಂಖ್ಯೆ ಅಂದರೆ ರೈತರು ಅಷ್ಟು ಜಮೀನು ಇಲ್ಲಿದೆ. ಮತ್ತು ಇಲ್ಲಿಂದ ಬೂದಬಾಳಿಗೆ ಗುಂಡಾಪುರಕ್ಕೆ ಈ ಭಾಗದಿಂದ ರಸ್ತೆ ಕನೆಕ್ಟ್ ಆಗುತ್ತೆ. ಹೀಗಾಗಿ ಈ ಯಾವುದೇ ನಮ್ಮ ಒಂದು ಇದಕ್ಕೆ ಒಂದು ಒಳಪಡದೆ